ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಮಾತೆಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಕೃಷ್ಣ ರೆಡ್ಡಿ ಅವರಿಗೆ ಜೈ, ದೀಪಕ್ ಸರ್ಗೆ ಜೈ. ಬಂಧುಗಳೇ ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡದ ಮುಂದೆ ಇದ್ದೀವಿ. ಇವತ್ತಿನ ದಿನ ಈ ಕಟ್ಟಡ ನಿರ್ಮಾಣ ಆಗಿ ಸರಿಸುಮಾರು ಒಂದು ವರ್ಷ ಆಗಿದೆ. ಜನವರಿಯಿಂದ ಬನ್ನಿ ಹತ್ರ ಬಂದು ವಾಯ್ಸ್ ಇದಾಗಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ತಾಲೂಕು ಘೋಷಣೆ ಆದ ನಂತರ ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಎರಡೂ ಕಟ್ಟಡಗಳು ಪಕ್ಕದಲ್ಲೇ ಇದಾವೆ. ನೀವು ನೋಡ್ಬೋದು, ಚೆನ್ನಾಗಿ ಕಟ್ಟಿದ್ದಾರೆ ಕಟ್ಟಡ ಅಂತನೂ. ಆದ್ರೆ ಅವ್ರು ಕಟ್ಟಿರುವಂತ ಪ್ರದೇಶ ಚೆನ್ನಾಗಿಲ್ಲ ಅಷ್ಟೇ. ಯಾವ್ದೋ ಬೆಟ್ಟದ ಗುಡ್ಡಗಾಡು ಪ್ರದೇಶದಲ್ಲಿ ತಗೊಂಡ್ ಹಾಕಿದ್ದಾರೆ. ಮಂಚೇನಹಳ್ಳಿಯಲ್ಲೇ ಬೇಜಾನು ಜಾಗ ಇತ್ತು, ಸರ್ಕಾರದ ಆಸ್ತಿ ಇಲ್ಲ ಅಂತಿದ್ರು ಸಾರ್ವಜನಿಕರ ಆಸ್ತಿನ ಖರೀದಿ ಮಾಡ್ಬೋದಾಗಿತ್ತಲ್ಲ. ಸರ್ಕಾರದ ಆಸ್ತಿಗಳನ್ನ ಕೊಳ್ಳೆ ಹೊಡೆದಿದ್ದಾರೆ ಇಲ್ಲಿರುವಂತ ರಾಜಕಾರಣಿಗಳು. ಕೊಳ್ಳೆ ಹೊಡೆದ್ಬಿಟ್ಟು ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ತಾಲೂಕು ಕಚೇರಿ ಆಗಿರ್ಬೋದು, ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ನೀವು ನೋಡ್ಬೋದು ಸುತ್ತಲೂ ಗುಡ್ಡಗಾಡು ಪ್ರದೇಶ. ಇದು ಒಳ್ಳೆ ಕಾಡಿದಂಗಿದೆ.